ವಾತಾವರಣ ಮುಂದುವರೆದಿದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಬೇಕಾಗಿದ್ದ ಪಕ್ಷ ಕೈಗೊಂಡಿರುವ ಶಿಸ್ತು ಕ್ರಮದ ಹೆಸರಿನ ಕ್ರಮ ಮುಸ್ಲಿಂ ಸಮುದಾಯವನ್ನ ಮತ್ತಷ್ಟು ಮಗದಷ್ಟು ಸಿಟ್ಟುಗೊಳ್ಳುವಂತೆ ಮಾಡ್ತಾ ಇದೆ. ಈ ಶಿಸ್ತು ಕ್ರಮದ ಅಡ್ಡ ಪರಿಣಾಮಗಳಿಗೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ಪರಿಹಾರ ಇದೆಯಾ? ಇನ್ನು ಶಿಸ್ತು ಕ್ರಮ ಕೈಗೊಂಡಿದ್ಯಾರು? ಕಾಂಗ್ರೆಸ್ ಪಕ್ಷದ ಶಿಸ್ತು ಕ್ರಮಕ್ಕೆ ಸೂತ್ರಧಾರ ಯಾರು? ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರೇನೆ ಮುಸಲ್ಮಾನ್ ಸಮುದಾಯದ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರಾ? ಅಲ್ಲಿಗೆ ಆಕ್ಚುಯಲ್ ಮುಸ್ಲಿಂ ವಿರೋಧಿ ಅನ್ನೋ ಹಣೆಪಟ್ಟಿ ಅಲ್ಟಿಮೇಟ್ಲಿ ಡಿ.ಕೆ. ಶಿವಕುಮಾರ್ ಅವರ ಹಣೆಗೆ ಕಟ್ಟುವ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಒಳಗೆ ಆಗ್ತಾ ಇದೆಯಾ? ಇಂಥ ಅನೇಕ ಪ್ರಶ್ನೆಗಳಿಗೆ ದಾವಣಗೆರೆ ಬೈ ಎಲೆಕ್ಷನ್ನ ಅಖಾಡ ಆಸ್ಪದ ಮಾಡಿಕೊಟ್ಟಿದೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮುಸಲ್ಮಾನರ ಸಿಟ್ಟು, ಅದಕ್ಕೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ತಾ ಇರುವ ಕ್ರಮ, ಈ ಸಿಟ್ಟನ್ನು ಶಮನ ಮಾಡಲಿಕ್ಕೆ ಆಗ್ತಾ ಇರುವ ಪ್ರಯತ್ನ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಗಮನಿಸಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಾದ ಗೊಂದಲಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಮುಸ್ಲಿಂ ನಾಯಕರ ತಲೆದಂಡ ಆಗಿರೋದು ಕಾಂಗ್ರೆಸ್ ಅಲ್ಲಿ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳ ಮೌನ ನಾನಾ ಅರ್ಥಗಳಿಗೆ ಆಸ್ಪದ ನೀಡ್ತಾ ಇದೆ. ಅನುಮಾನದ ಬೊಟ್ಟು ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಡೆಗೆ ತಿರುಗುತ್ತಿದೆ. ಮುಸ್ಲಿಂ ನಾಯಕರ ತಲೆದಂಡ ವಿಚಾರದಲ್ಲಿ ಡಿಸಿಎಂ ಡಿ.ಕೆ. ಪಾತ್ರ ಏನು ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡ್ತಾ ಇದೆ. ಆದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದವರ ವಿರುದ್ಧ ವರದಿ ಕೊಟ್ಟಿದ್ದು ಡಿ.ಕೆ. ಅಲ್ಲ, ಎಐಸಿಸಿ ಕಾರ್ಯದರ್ಶಿಯೇ ವಿಸ್ತೃತ ದೂರು ನೀಡಿದ್ದು ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಕೊಟ್ಟ ವರದಿಯ ಮೇಲೆ ಅಲ್ಪಸಂಖ್ಯಾತ ನಾಯಕರ ಮೇಲೆ ಕ್ರಮ ಆಗಿದೆ ಅನ್ನೋದು ಮೂಲಗಳ ಮಾಹಿತಿ. ಈ ವಿಚಾರ ಕೆಲ ಸಚಿವರಿಗೆ ಗೊತ್ತಿದ್ರೂ ಬಹಿರಂಗವಾಗಿ ಹೇಳಿಕೊಳ್ಳದೆ ಸೈಲೆಂಟ್ ಆಗಿದ್ದಾರಂತೆ. ಲೋಯರ್ ಲೆವೆಲ್ ಅಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋರೇನೆ ಎಲ್ಲ, ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಮುಸ್ಲಿಂ ಮುನಿಸು ಕೂಡ ಕೈಯೊಳಗಿನ ಬಣ ಬಡಿದಾಟಕ್ಕೆ ಇಂಧನ ಆಯ್ತಾ? ಸಿಎಂ ಮೌನ, ಡಿಸಿಎಂ ಮೇಲೆ ಅಲ್ಪಸಂಖ್ಯಾತರ ವಿರೋಧಿ ಹಣೆಪಟ್ಟಿ. ಇಷ್ಟು ಬಿಟ್ಟರೆ ಸದ್ಯಕ್ಕೆ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮಸ್ಯೆಗೆ ಸೂಕ್ತ ಪರಿಹಾರವಂತೂ ಕೈಪಾಳ್ಯದಲ್ಲಿ ಸಿಕ್ಕಂತೆ ಕಾಣ್ತಾ ಇಲ್ಲ. ಇದರ ಪರಿಣಾಮ ಕೇವಲ ಬೈ ಎಲೆಕ್ಷನ್ ಮಾತ್ರವಲ್ಲ, ಮುಂದಿನ ಚುನಾವಣೆಗಳು, ನಾಯಕತ್ವ ಬದಲಾವಣೆ ಸಾಧ್ಯತೆಗಳು ಇದೆಲ್ಲದರ ಮೇಲೆ ಬೀಳುತ್ತಾ? ಬನ್ನಿ ಚರ್ಚೆ ಮಾಡೋಣ. ವಾತಾವರಣ ಮುಂದುವರೆದಿದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಬೇಕಾಗಿದ್ದ ಪಕ್ಷ ಕೈಗೊಂಡಿರುವ ಶಿಸ್ತು ಕ್ರಮದ ಹೆಸರಿನ ಕ್ರಮ ಮುಸ್ಲಿಂ ಸಮುದಾಯವನ್ನ ಮತ್ತಷ್ಟು ಮಗದಷ್ಟು ಸಿಟ್ಟುಗೊಳ್ಳುವಂತೆ ಮಾಡ್ತಾ ಇದೆ. ಈ ಶಿಸ್ತು ಕ್ರಮದ ಅಡ್ಡ ಪರಿಣಾಮಗಳಿಗೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ಪರಿಹಾರ ಇದೆಯಾ? ಇನ್ನು ಶಿಸ್ತು ಕ್ರಮ ಕೈಗೊಂಡಿದ್ಯಾರು? ಕಾಂಗ್ರೆಸ್ ಪಕ್ಷದ ಶಿಸ್ತು ಕ್ರಮಕ್ಕೆ ಸೂತ್ರಧಾರ ಯಾರು? ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರೇನೆ ಮುಸಲ್ಮಾನ್ ಸಮುದಾಯದ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರಾ? ಅಲ್ಲಿಗೆ ಆಕ್ಚುಯಲ್ ಮುಸ್ಲಿಂ ವಿರೋಧಿ ಅನ್ನೋ ಹಣೆಪಟ್ಟಿ ಅಲ್ಟಿಮೇಟ್ಲಿ ಡಿ.ಕೆ. ಶಿವಕುಮಾರ್ ಅವರ ಹಣೆಗೆ ಕಟ್ಟುವ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಒಳಗೆ ಆಗ್ತಾ ಇದೆಯಾ? ಇಂಥ ಅನೇಕ ಪ್ರಶ್ನೆಗಳಿಗೆ ದಾವಣಗೆರೆ ಬೈ ಎಲೆಕ್ಷನ್ನ ಅಖಾಡ ಆಸ್ಪದ ಮಾಡಿಕೊಟ್ಟಿದೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮುಸಲ್ಮಾನರ ಸಿಟ್ಟು, ಅದಕ್ಕೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ತಾ ಇರುವ ಕ್ರಮ, ಈ ಸಿಟ್ಟನ್ನು ಶಮನ ಮಾಡಲಿಕ್ಕೆ ಆಗ್ತಾ ಇರುವ ಪ್ರಯತ್ನ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಗಮನಿಸಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಾದ ಗೊಂದಲಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಮುಸ್ಲಿಂ ನಾಯಕರ ತಲೆದಂಡ ಆಗಿರೋದು ಕಾಂಗ್ರೆಸ್ ಅಲ್ಲಿ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳ ಮೌನ ನಾನಾ ಅರ್ಥಗಳಿಗೆ ಆಸ್ಪದ ನೀಡ್ತಾ ಇದೆ. ಅನುಮಾನದ ಬೊಟ್ಟು ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಡೆಗೆ ತಿರುಗುತ್ತಿದೆ. ಮುಸ್ಲಿಂ ನಾಯಕರ ತಲೆದಂಡ ವಿಚಾರದಲ್ಲಿ ಡಿಸಿಎಂ ಡಿ.ಕೆ. ಪಾತ್ರ ಏನು ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡ್ತಾ ಇದೆ. ಆದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದವರ ವಿರುದ್ಧ ವರದಿ ಕೊಟ್ಟಿದ್ದು ಡಿ.ಕೆ. ಅಲ್ಲ, ಎಐಸಿಸಿ ಕಾರ್ಯದರ್ಶಿಯೇ ವಿಸ್ತೃತ ದೂರು ನೀಡಿದ್ದು ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಕೊಟ್ಟ ವರದಿಯ ಮೇಲೆ ಅಲ್ಪಸಂಖ್ಯಾತ ನಾಯಕರ ಮೇಲೆ ಕ್ರಮ ಆಗಿದೆ ಅನ್ನೋದು ಮೂಲಗಳ ಮಾಹಿತಿ. ಈ ವಿಚಾರ ಕೆಲ ಸಚಿವರಿಗೆ ಗೊತ್ತಿದ್ರೂ ಬಹಿರಂಗವಾಗಿ ಹೇಳಿಕೊಳ್ಳದೆ ಸೈಲೆಂಟ್ ಆಗಿದ್ದಾರಂತೆ. ಲೋಯರ್ ಲೆವೆಲ್ ಅಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋರೇನೆ ಎಲ್ಲ, ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಮುಸ್ಲಿಂ ಮುನಿಸು ಕೂಡ ಕೈಯೊಳಗಿನ ಬಣ ಬಡಿದಾಟಕ್ಕೆ ಇಂಧನ ಆಯ್ತಾ? ಸಿಎಂ ಮೌನ, ಡಿಸಿಎಂ ಮೇಲೆ ಅಲ್ಪಸಂಖ್ಯಾತರ ವಿರೋಧಿ ಹಣೆಪಟ್ಟಿ. ಇಷ್ಟು ಬಿಟ್ಟರೆ ಸದ್ಯಕ್ಕೆ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮಸ್ಯೆಗೆ ಸೂಕ್ತ ಪರಿಹಾರವಂತೂ ಕೈಪಾಳ್ಯದಲ್ಲಿ ಸಿಕ್ಕಂತೆ ಕಾಣ್ತಾ ಇಲ್ಲ.
ಇದರ ಪರಿಣಾಮ ಕೇವಲ ಬೈ ಎಲೆಕ್ಷನ್ ಮಾತ್ರವಲ್ಲ, ಮುಂದಿನ ಚುನಾವಣೆಗಳು, ನಾಯಕತ್ವ ಬದಲಾವಣೆ ಸಾಧ್ಯತೆಗಳು ಇದೆಲ್ಲದರ ಮೇಲೆ ಬೀಳುತ್ತಾ? ಬನ್ನಿ ಚರ್ಚೆ ಮಾಡೋಣ. ವಾತಾವರಣ ಮುಂದುವರೆದಿದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಬೇಕಾಗಿದ್ದ ಪಕ್ಷ ಕೈಗೊಂಡಿರುವ ಶಿಸ್ತು ಕ್ರಮದ ಹೆಸರಿನ ಕ್ರಮ ಮುಸ್ಲಿಂ ಸಮುದಾಯವನ್ನ ಮತ್ತಷ್ಟು ಮಗದಷ್ಟು ಸಿಟ್ಟುಗೊಳ್ಳುವಂತೆ ಮಾಡ್ತಾ ಇದೆ. ಈ ಶಿಸ್ತು ಕ್ರಮದ ಅಡ್ಡ ಪರಿಣಾಮಗಳಿಗೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ಪರಿಹಾರ ಇದೆಯಾ? ಇನ್ನು ಶಿಸ್ತು ಕ್ರಮ ಕೈಗೊಂಡಿದ್ಯಾರು? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಶಿಸ್ತು ಕ್ರಮಕ್ಕೆ ಸೂತ್ರಧಾರ ಯಾರು? ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರೇನೆ ಮುಸಲ್ಮಾನ್ ಸಮುದಾಯದ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರಾ? ಅಲ್ಲಿಗೆ ಆಕ್ಚುಯಲ್ ಮುಸ್ಲಿಂ ವಿರೋಧಿ ಅನ್ನೋ ಹಣೆಪಟ್ಟಿ ಅಲ್ಟಿಮೇಟ್ಲಿ ಡಿ.ಕೆ. ಶಿವಕುಮಾರ್ ಅವರ ಹಣೆಗೆ ಕಟ್ಟುವ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಒಳಗೆ ಆಗ್ತಾ ಇದೆಯಾ? ಇಂಥ ಅನೇಕ ಪ್ರಶ್ನೆಗಳಿಗೆ ದಾವಣಗೆರೆ ಬೈ ಎಲೆಕ್ಷನ್ನ ಅಖಾಡ ಆಸ್ಪದ ಮಾಡಿಕೊಟ್ಟಿದೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮುಸಲ್ಮಾನರ ಸಿಟ್ಟು, ಅದಕ್ಕೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ತಾ ಇರುವ ಕ್ರಮ, ಈ ಸಿಟ್ಟನ್ನು ಶಮನ ಮಾಡಲಿಕ್ಕೆ ಆಗ್ತಾ ಇರುವ ಪ್ರಯತ್ನ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಗಮನಿಸಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಾದ ಗೊಂದಲಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಮುಸ್ಲಿಂ ನಾಯಕರ ತಲೆದಂಡ ಆಗಿರೋದು ಕಾಂಗ್ರೆಸ್ ಅಲ್ಲಿ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳ ಮೌನ ನಾನಾ ಅರ್ಥಗಳಿಗೆ ಆಸ್ಪದ ನೀಡ್ತಾ ಇದೆ. ಅನುಮಾನದ ಬೊಟ್ಟು ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಡೆಗೆ ತಿರುಗುತ್ತಿದೆ. ಮುಸ್ಲಿಂ ನಾಯಕರ ತಲೆದಂಡ ವಿಚಾರದಲ್ಲಿ ಡಿಸಿಎಂ ಡಿ.ಕೆ.ಶಿ ಪಾತ್ರ ಏನು ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡ್ತಾ ಇದೆ. ಆದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದವರ ವಿರುದ್ಧ ವರದಿ ಕೊಟ್ಟಿದ್ದು ಡಿ.ಕೆ.ಶಿ ಅಲ್ಲ, ಎಐಸಿಸಿ ಕಾರ್ಯದರ್ಶಿಯೇ ವಿಸ್ತೃತ ದೂರು ನೀಡಿದ್ದು. ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಕೊಟ್ಟ ವರದಿಯ ಮೇಲೆ ಅಲ್ಪಸಂಖ್ಯಾತ ನಾಯಕರ ಮೇಲೆ ಕ್ರಮ ಆಗಿದೆ ಅನ್ನೋದು ಮೂಲಗಳ ಮಾಹಿತಿ. ಈ ವಿಚಾರ ಕೆಲ ಸಚಿವರಿಗೆ ಗೊತ್ತಿದ್ರೂ ಬಹಿರಂಗವಾಗಿ ಹೇಳಿಕೊಳ್ಳದೆ ಸೈಲೆಂಟ್ ಆಗಿದ್ದಾರಂತೆ. ಲೋಯರ್ ಲೆವೆಲಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋರೇನೆ ಎಲ್ಲ. ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಮುಸ್ಲಿಂ ಮುನಿಸು ಕೂಡ ಕೈಯೊಳಗಿನ ಬಣ ಬಡಿದಾಟಕ್ಕೆ ಇಂಧನ ಆಯ್ತಾ? ಸಿಎಂ ಮೌನ, ಡಿಸಿಎಂ ಮೇಲೆ ಅಲ್ಪಸಂಖ್ಯಾತರ ವಿರೋಧಿ ಹಣೆಪಟ್ಟಿ. ಇಷ್ಟು ಬಿಟ್ಟರೆ ಸದ್ಯಕ್ಕೆ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮಸ್ಯೆಗೆ ಸೂಕ್ತ ಪರಿಹಾರವಂತೂ ಕೈಪಾಳ್ಯದಲ್ಲಿ ಸಿಕ್ಕಂತೆ ಕಾಣ್ತಾ ಇಲ್ಲ. ಇದರ ಪರಿಣಾಮ ಕೇವಲ ಬೈ ಎಲೆಕ್ಷನ್ ಮಾತ್ರವಲ್ಲ, ಮುಂದಿನ ಚುನಾವಣೆಗಳು, ನಾಯಕತ್ವ ಬದಲಾವಣೆ ಸಾಧ್ಯತೆಗಳು ಇದೆಲ್ಲದರ ಮೇಲೆ ಬೀಳುತ್ತಾ? ಬನ್ನಿ ಚರ್ಚೆ ಮಾಡೋಣ. ವಾತಾವರಣ ಮುಂದುವರೆದಿದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಬೇಕಾಗಿದ್ದ ಪಕ್ಷ ಕೈಗೊಂಡಿರುವ ಶಿಸ್ತು ಕ್ರಮದ ಹೆಸರಿನ ಕ್ರಮ ಮುಸ್ಲಿಂ ಸಮುದಾಯವನ್ನ ಮತ್ತಷ್ಟು ಮಗದಷ್ಟು ಸಿಟ್ಟುಗೊಳ್ಳುವಂತೆ ಮಾಡ್ತಾ ಇದೆ. ಈ ಶಿಸ್ತು ಕ್ರಮದ ಅಡ್ಡ ಪರಿಣಾಮಗಳಿಗೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ಪರಿಹಾರ ಇದೆಯಾ? ಇನ್ನು ಶಿಸ್ತು ಕ್ರಮ ಕೈಗೊಂಡಿದ್ಯಾರು? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಶಿಸ್ತು ಕ್ರಮಕ್ಕೆ ಸೂತ್ರಧಾರ ಯಾರು? ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರೇನೆ ಮುಸಲ್ಮಾನ್ ಸಮುದಾಯದ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರಾ? ಅಲ್ಲಿಗೆ ಆಕ್ಚುಯಲ್ ಮುಸ್ಲಿಂ ವಿರೋಧಿ ಅನ್ನೋ ಹಣೆಪಟ್ಟಿ ಅಲ್ಟಿಮೇಟ್ಲಿ ಡಿ.ಕೆ. ಶಿವಕುಮಾರ್ ಅವರ ಹಣೆಗೆ ಕಟ್ಟುವ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಒಳಗೆ ಆಗ್ತಾ ಇದೆಯಾ? ಇಂಥ ಅನೇಕ ಪ್ರಶ್ನೆಗಳಿಗೆ ದಾವಣಗೆರೆ ಬೈ ಎಲೆಕ್ಷನ್ನ ಅಖಾಡ ಆಸ್ಪದ ಮಾಡಿಕೊಟ್ಟಿದೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮುಸಲ್ಮಾನರ ಸಿಟ್ಟು, ಅದಕ್ಕೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ತಾ ಇರುವ ಕ್ರಮ, ಈ ಸಿಟ್ಟನ್ನು ಶಮನ ಮಾಡಲಿಕ್ಕೆ ಆಗ್ತಾ ಇರುವ ಪ್ರಯತ್ನ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ಗಮನಿಸಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಾದ ಗೊಂದಲಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಮುಸ್ಲಿಂ ನಾಯಕರ ತಲೆದಂಡ ಆಗಿರೋದು ಕಾಂಗ್ರೆಸ್ ಅಲ್ಲಿ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳ ಮೌನ ನಾನಾ ಅರ್ಥಗಳಿಗೆ ಆಸ್ಪದ ನೀಡ್ತಾ ಇದೆ. ಅನುಮಾನದ ಬೊಟ್ಟು ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಡೆಗೆ ತಿರುಗುತ್ತಿದೆ. ಮುಸ್ಲಿಂ ನಾಯಕರ ತಲೆದಂಡ ವಿಚಾರದಲ್ಲಿ ಡಿಸಿಎಂ ಡಿ.ಕೆ.ಶಿ ಪಾತ್ರ ಏನು ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡ್ತಾ ಇದೆ. ಆದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದವರ ವಿರುದ್ಧ ವರದಿ ಕೊಟ್ಟಿದ್ದು ಡಿ.ಕೆ.ಶಿ ಅಲ್ಲ, ಎಐಸಿಸಿ ಕಾರ್ಯದರ್ಶಿಯೇ ವಿಸ್ತೃತ ದೂರು ನೀಡಿದ್ದು. ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಕೊಟ್ಟ ವರದಿಯ ಮೇಲೆ ಅಲ್ಪಸಂಖ್ಯಾತ ನಾಯಕರ ಮೇಲೆ ಕ್ರಮ ಆಗಿದೆ ಅನ್ನೋದು ಮೂಲಗಳ ಮಾಹಿತಿ. ಈ ವಿಚಾರ ಕೆಲ ಸಚಿವರಿಗೆ ಗೊತ್ತಿದ್ರೂ ಬಹಿರಂಗವಾಗಿ ಹೇಳಿಕೊಳ್ಳದೆ ಸೈಲೆಂಟ್ ಆಗಿದ್ದಾರಂತೆ. ಲೋಯರ್ ಲೆವೆಲಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿಲಿ ಇರೋರೇನೆ ಎಲ್ಲ. ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು.
ಅಲ್ಲಿಗೆ ಮುಸ್ಲಿಂ ಮುನಿಸು ಕೂಡ ಕೈಯೊಳಗಿನ ಬಣ ಬಡಿದಾಟಕ್ಕೆ ಇಂಧನ ಆಯ್ತಾ? ಸಿಎಂ ಮೌನ, ಡಿಸಿಎಂ ಮೇಲೆ ಅಲ್ಪಸಂಖ್ಯಾತರ ವಿರೋಧಿ ಹಣೆಪಟ್ಟಿ. ಇಷ್ಟು ಬಿಟ್ರೆ ಸದ್ಯಕ್ಕೆ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಸಮಸ್ಯೆಗೆ ಸೂಕ್ತ ಪರಿಹಾರವಂತೂ ಕೈಪಾಳ್ಯದಲ್ಲಿ ಸಿಕ್ಕಂತೆ ಕಾಣ್ತಾ ಇಲ್ಲ. ಇದರ ಪರಿಣಾಮ ಕೇವಲ ಬೈ ಎಲೆಕ್ಷನ್ ಮಾತ್ರವಲ್ಲ, ಮುಂದಿನ ಚುನಾವಣೆಗಳು, ನಾಯಕತ್ವ ಬದಲಾವಣೆ ಸಾಧ್ಯತೆಗಳು ಇದೆಲ್ಲದರ ಮೇಲೆ ಬೀಳುತ್ತಾ? ಬನ್ನಿ ಚರ್ಚೆ ಮಾಡೋಣ.